ನೋಡಿ, ಕಡೆಗೂ ಆ ಟೈಮ್ ಬಂದೇ ಬಿಡ್ತು. ಯಾವ ಸಮಯ ಬರಬಾರ್ದು ಅಂಥೇಳಿ ಕಾಂಗ್ರೆಸ್ ಹೈಕಮಾಂಡ್ ಕಳೆದ 1.5 ವರ್ಷದಿಂದ ಬಯಸಿತ್ತೋ, ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಯಾವ ವಿಚಾರ ಪ್ರಸ್ತಾಪ ಆಗಬಾರದು ಅಂಥೇಳಿ ಬಯಸಿದ್ರೋ, ಹಾಗೂ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ನನ್ನ ಈ ಚೌಕಟ್ಟು ಮೀರಿ ಹೋಗಬಾರದು ಅಂತ ನಿರೀಕ್ಷೆ ಮಾಡಿದ್ರೋ, ಅವೆಲ್ಲವೂ ಮೀರಿ ಹೋಗುವಂತಹ ಆ ಸಮಯ ಬಂದೇ ಬಿಟ್ಟಿದೆ. ಹಾಗಾದರೆ ಯಾವುದು ಆ ಸಮಯ? ಏನಾಗ್ತಾ ಇದೆ ಕಾಂಗ್ರೆಸ್ಸಲ್ಲಿ? ಡಿ ಕೆ ಶಿವಕುಮಾರ್ ಫಾರಿನಲ್ಲಿ ಕೂತ್ಕೊಂಡು ಮಾಡಿರೋ ಪ್ಲಾನ್ ಏನು? ಸಿದ್ದರಾಮಯ್ಯವ್ರು ಕೊಟ್ಟಿರೋ ಡೆಡ್ಲೈನ್ ಏನು? ಹೈಕಮಾಂಡ್ಗೆ ಬೇಡವಾಗಿರೋದು ಏನು? ಎಸ್, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಿದ್ದರಾಮಯ್ಯನವರು ಹಾಗೂ ಅವರ ಟೀಮ್ ಒಂದು ಡಿಸೈಡ್ ಮಾಡ್ಕೊಂಡು ನಿಂತಿದ್ದಾರೆ. ಏನಪ್ಪ ಅಂದರೆ, ಮೊದಲು KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, KPCC ಅಧ್ಯಕ್ಷ ಸ್ಥಾನಕ್ಕೆ ಹೊಸಬರು ಬರಬೇಕು ಅನ್ನೋದು ಅವರ ಮೊದಲನೇ ರೆಸೊಲ್ಯೂಷನ್. ಮೊನ್ನೆ ಒಂದು ಮೀಟಿಂಗ್ ಆಯ್ತಲ್ಲ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ, ಸೊ ಅಲ್ಲೇ ಡಿಸೈಡ್ ಆಗಿದೆ. ಇದು ಹೈಕಮಾಂಡ್ಗೂ ಇದು ಕನ್ವೆ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತಿಲ್ಲ, ಅವರು ಕೌಂಟರ್ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಭೆಯನ್ನು ನಡೆಸಿ ಒಂದು 2-3 ನಿರ್ಣಯ ತೆಗೆದುಕೊಂಡ್ರು, ನಾನು ನಿಮಗೆ ಒಂದು ಸ್ಟೋರಿ ಮಾಡಿ ಅದನ್ನು ಡೀಟೇಲಾಗಿ ಹೇಳಿದ್ದೆ. ಅದಕ್ಕೂ ಮೊದಲೇ ಡಿ ಕೆ ಶಿವಕುಮಾರ್ ಫಾರಿನಿಗೆ ಹೋಗಿದ್ದೆ ಕೌಂಟರ್ ಪ್ಲಾನ್ ಮಾಡೋಕ್ಕೆ. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಇನ್ನು ಶುರು ಆಗುತ್ತೆ KPCC ಅಧ್ಯಕ್ಷರ ಬದಲಾವಣೆ ಅಂತ ಶುರು ಆಗುತ್ತೆ, ಸಂಪುಟ ಪುನರ್ರಚನೆ ಅಂತ ಶುರು ಆಗುತ್ತೆ, ಸಂಪುಟದಿಂದ ನನ್ನ ಬೆಂಬಲಿಗರನ್ನೆಲ್ಲ ಹೊರಗೆ ಹಾಕ್ತಾರೆ, KPCC ಅಧ್ಯಕ್ಷ ಸ್ಥಾನಕ್ಕೆ ನಾನು ಹೇಳಿದವರು ಬಾರದ ಹಾಗೆ ನೋಡ್ಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಟೀಮ್ ಮಾಡುತ್ತೆ. ಇವೆಲ್ಲವೂ ಅವ್ರಿಗೆ ಚೆನ್ನಾಗಿಯೇ ಗೊತ್ತಿತ್ತು. ಅದಕ್ಕೆ ನೋಡಿ, ಫಾರಿನ್ಗೆ ಹೋಗಿ ಕೂತ್ಕೊಂಡ್ರು ಹೊಸ ವರ್ಷ ಅನ್ನುವ ನೆಪದಲ್ಲಿ. ಇನ್ನೂ ಬಂದಿಲ್ಲ. ಅಲ್ಲಿ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಒಂದು ಫೋಟೋ ರಿಲೀಸ್ ಇಲ್ಲ. ದಿನ ಬೆಳಗ್ಗೆ ಇದ್ದರೆ ಬಂದು ಬೈಟ್ ಕೊಡ್ತಾ ಇದ್ದವರು. ಎಲ್ಲೇ ಟೂರಿಗೆ ಹೋದರು, ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಸಂದರ್ಭದಲ್ಲಿ ಹೋಗಿದ್ರಲ್ಲ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಿದ್ರಲ್ಲ, ಆಗ ದಿನ ವಿಡಿಯೋ ರಿಲೀಸ್ ಮಾಡೋರು. ಈಗ ವಿಡಿಯೋನೂ ಇಲ್ಲ, ಫೋಟೋನೂ ಇಲ್ಲ, ಏನು ಮಾಡ್ತಿದ್ದಾರೆ ಅನ್ನೋ ಸುದ್ದಿಯೇ ಇಲ್ಲ. ಯಾಕಂದರೆ ಅವ್ರು ಮಾಡ್ತಾ ಇರೋದು ಬೇರೆ ಏನೂ ಅಲ್ಲ, ಕೌಂಟರ್ ಪ್ಲಾನ್. ಈಗ KPCC ಅಧ್ಯಕ್ಷರ ಬದಲಾವಣೆ, ಸಂಪುಟ ಪುನರ್ರಚನೆ ಇದೆಲ್ಲ ಶುರು ಆಗುವ ಹಿನ್ನೆಲೆಯಲ್ಲಿ ಅವರು ಕೌಂಟರ್ ಪ್ಲಾನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅದೆಲ್ಲವೂ ಸಿದ್ಧವಾದ ನಂತರವೇ ಫಾರಿನಿಗೆ ಹೋಗಿ ಕೂತ್ಕೊಂಡಿದ್ದವರು. ಅಲ್ಲಿ ಅದರ ಎಕ್ಸಿಕ್ಯೂಷನ್ನ ಪ್ಲಾನ್ ನಡೀತಾ ಇದೆ. ಏನು ಡಿ ಕೆ ಶಿವಕುಮಾರ್ ಅವರ ಕೌಂಟರ್ ಪ್ಲಾನ್ ಏನು? ಸಿದ್ದರಾಮಯ್ಯವರು ಹೇಳಿರೋದು KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ. ಸಿದ್ದರಾಮಯ್ಯವರು ಯಾಕೆ ಹೇಳ್ತಿದ್ದಾರೆ ಅಂದರೆ, ನೋಡಿ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಹೆಚ್ಚು ಸಮಸ್ಯೆ ಇಲ್ಲ, ಆದರೆ KPCC ಅಧ್ಯಕ್ಷರಾಗಿರೋದ್ರಿಂದ ಸಮಸ್ಯೆ ಇದೆ. ಹೇಗೆ ನೋಡಿ, ಹಾಸನದಲ್ಲಿ ಒಂದು ಸಮಾವೇಶ ಮಾಡಿದ್ರು. ಆ ಸಮಾವೇಶವನ್ನು ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿರುವ ಹಿನ್ನೆಲೆಯಲ್ಲೇ ಏಕಾಏಕಿ ಹೋಗಿ ಅದನ್ನು ಕಾಂಗ್ರೆಸ್ ಸಮಾವೇಶ ಅಂತೇಳಿ ಬದಲಾವಣೆ ಮಾಡಿಬಿಟ್ರು. ಇವರು ಸ್ವಾಭಿಮಾನಿ ಸಮಾವೇಶ ಅಂತ ಮಾಡಬೇಕು ಅಂತ ಇದ್ರು, ಅದನ್ನು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಮಾವೇಶ ಅಂತೇಳಿ ಬದಲಾಯಿಸಿಬಿಟ್ರು. ಇದು ಸಿದ್ದರಾಮಯ್ಯವರಿಗೆ ಅಪತ್ಯ ಆಯಿತು, ಜೀರ್ಣಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಇದು ಹಿಂಗೆ ಬಿಡೋಕ್ಕಾಗೋದಿಲ್ಲ ಅಂತ ಅವತ್ತೇ ಡಿಸೈಡ್ ಮಾಡ್ಕೊಂಡ್ರು. ಅದೇ ಕಾರಣಕ್ಕಾಗಿ ಈಗ KPCC ಅಧ್ಯಕ್ಷರ ಬದಲಾವಣೆ ಮೊದಲು ಆಗಲಿ ಅನ್ನುವಂಥ ಒಂದು ಡೆಡ್ಲೈನ್ನ ಮುಂದಿಟ್ಟಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೌಂಟರ್ ಪ್ಲಾನ್ ಮಾಡಿದ್ದಾರೆ ಎಂದೆ. ಅದು ಬಹಳ ಇಂಟ್ರೆಸ್ಟಿಂಗ್. ಡಿ ಕೆ ಶಿವಕುಮಾರ್ ಅವರ ಕೌಂಟರ್ ಪ್ಲಾನ್ ಇದೆಯಲ್ಲ, ಅವ್ರು ಮಾಡ್ಕೊಂಡಿರೋ ಕೌಂಟರ್ ಪ್ಲಾನ್ ಏನಪ್ಪ ಅಂದರೆ, ಸ್ವಾಮಿ, ನೀವು KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತಿದ್ದೀರಿ, ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಇದ್ದೀರಿ, ಮಾಡಿ, ಸಚಿವ ಸಂಪುಟ ಪುನರ್ರಚನೆ ಮಾಡಿ, ಅದರ ಬೆನ್ನಿಗೆ KPCC ಅಧ್ಯಕ್ಷರ ಬದಲಾವಣೆ ಆಗಲಿ ಅನ್ನೋದು ಪಾಯಿಂಟ್ ನಂಬರ್ 1 ಅವ್ರದ್ದು. ಇದಿಷ್ಟೇ ಅಲ್ಲ, ಇದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೂ ಇದೆ. ಅದಕ್ಕೆ ಸಿದ್ದರಾಮಯ್ಯವರು ಹೇಳ್ತಿರೋದು ಏನಪ್ಪ ಅಂದರೆ, KPCC ಅಧ್ಯಕ್ಷರ ಬದಲಾವಣೆ ಮೊದಲಾಗಬೇಕು. ಹಾಗಾದಾಗ KPCC ಅಧ್ಯಕ್ಷ ಸ್ಥಾನಕ್ಕೆ ಯಾವ ಸಮುದಾಯದವರು ಬರ್ತಾರೆ ಅಂತ ನಾನು ನೋಡಿಕೊಂಡು, ಆಗ ಸಂಪುಟ ಪುನರ್ರಚನೆಯಲ್ಲಿ ಜಾತಿವಾರು ಪ್ರಾಶಸ್ತ್ಯವನ್ನು ಕೊಡಲಿಕ್ಕೆ ಸರಿಯಾಗುತ್ತೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಯಾವ ಸಮುದಾಯದವರು ಬರ್ತಾರೋ ಆ ಸಮುದಾಯಕ್ಕೆ ಸಂಪುಟದಲ್ಲಿ ಹೆಚ್ಚು ಅವಕಾಶ ಕೊಡುವಂಥ ಅನಿವಾರ್ಯತೆ ಇರೋದಿಲ್ಲ. ಹೀಗಾಗಿ ಮೊದಲು KPCC ಅಧ್ಯಕ್ಷರ ಬದಲಾವಣೆ ಮಾಡಿ, ಅಲ್ಲಿ ಯಾರು ಬರ್ತಾರೆ ಅಂತ ನೋಡಿಕೊಂಡು ನಾನು ಸಂಪುಟ ಪುನರ್ರಚನೆ ಕೈ ಹಾಕ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಆ ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಿರೋದೇನು? ಹೌದಾ, ನೀವು KPCC ಅಧ್ಯಕ್ಷರ ಬದಲಾವಣೆಯನ್ನೇ ಮೊದಲು ಮಾಡೋರಾ? KPCC ಅಧ್ಯಕ್ಷರ ಬದಲಾವಣೆಯನ್ನೇ ಮೊದಲು ಮಾಡೋದಿದ್ರೆ ಹಾಗಾದರೆ ಸಂಪುಟ ಪುನರ್ರಚನೆ, KPCC ಅಧ್ಯಕ್ಷರ ಬದಲಾವಣೆ, CM ಬದಲಾವಣೆ ಎಲ್ಲವೂ ಒಟ್ಟಿಗೆ ಆಗೋಗ್ಬಿಡ್ಲಿ. ನನ್ನ ಬುಡಕ್ಕೆ ಇವರು ಕೊಡ್ಲಿ ಏಟ್ ಕೊಡ್ತಾರೆ ಅಂದರೆ ನಾನು ಅವ್ರ ಬುಡಕ್ಕೆ ಕೊಡ್ಲಿ ಏಟ್ ಕೊಡ್ತೀನಿ. CM ಬದಲಾವಣೆಯ ವಿಚಾರವನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಳಿ ಡಿ ಕೆ ಶಿವಕುಮಾರ್ ನೇರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯವರು ಹೇಳ್ತಿರೋದೇನು, ಅದು ಈಗ ವಿಷಯನೇ ಅಲ್ಲ. CM ಬದಲಾವಣೆ ಅನ್ನೋದು ನಮ್ಮ ಮುಂದೆ ಇಶ್ಯೂನೇ ಇಲ್ಲ. ಅದು
ಈಗ ಅಪ್ರಸ್ತುತ. ನಾವು ಮಾಡಬೇಕಾಗಿರೋದು KPCC ಅಧ್ಯಕ್ಷರ ಬದಲಾವಣೆ. ಯಾಕಂದರೆ ಯಾವಾಗ ಕಾಂಗ್ರೆಸ್ಗೆ ಬಹುಮತ ಬಂದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯ ಘೋಷಣೆಯನ್ನು ಮಾಡಿದ್ರು KC ವೇಣುಗೋಪಾಲ್, ಆಗ DK ಶಿವಕುಮಾರ್ ಲೋಕಸಭೆ ಚುನಾವಣೆವರೆಗೂ KPCC ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳಿದ್ದು. ಲೋಕಸಭೆ ಚುನಾವಣೆ ಮುಗಿದಿದೆ, ಮಾಡಿ ಈಗ. ಅವಾಗೇನು CM ಲೋಕಸಭೆ ಚುನಾವಣೆವರೆಗೂ ಅಂತ ಹೇಳಿರಲಿಲ್ಲ. ಹೀಗಿರುವಾಗ CM ಪಟ್ಟದ ಪ್ರಶ್ನೆ ಇಲ್ವೇ ಇಲ್ಲ, KPCC ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತ ಸಿದ್ದರಾಮಯ್ಯವರು ಪಟ್ಟು ಹಾಕೊಂಡು ನಿಂತಿದ್ದಾರೆ. ಈ ಕಡೆ DK ಶಿವಕುಮಾರ್ ಅವರು ನೋಡಿ, ಹಾಗಾದರೆ ಈಗ ಬದಲಾವಣೆ ಮಾಡೋದಿಲ್ಲ ಅನ್ನೋದಾದರೆ ಯಾವಾಗ ಮಾಡ್ತೀರಿ? ಒಂದು ಟೈಮ್ ಬೌಂಡ್ ಫಿಕ್ಸ್ ಮಾಡಿ. ಎಲ್ಲಿಯವರೆಗೂ ಸಿದ್ದರಾಮಯ್ಯವರು CM, ನನ್ನ ಯಾವಾಗ CM ಮಾಡ್ತೀರಿ ಅದನ್ನು ಹೇಳಿ. ಹಾಗಿದ್ರೆ ನಾನು KPCC ಅಧ್ಯಕ್ಷವನ್ನು ಬಿಡ್ತೇನೆ. ಅದರ್ವೈಸ್ ಬೇರೆ ಯಾವುದೇ ಒಪ್ಪಂದಕ್ಕೂ ನನ್ನ ಒಪ್ಪಿಗೆ ಇಲ್ಲ ಅನ್ನುವಂಥ ಮಾತನ್ನು ನೇರವಾಗಿ DK ಶಿವಕುಮಾರ್ ಹೇಳ್ತಿದ್ದಾರೆ. ನೋಡಿ ಹೇಗೆ ಬರ್ತಾ ಇದೆ ಕೌಂಟರ್ಸು. DK ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, KPCC ಅಧ್ಯಕ್ಷ ಪಟ್ಟವನ್ನು ನಾನು ಬಿಟ್ಟಿದ್ದೆ ಆದರೆ ಅಲ್ಲಿಗೆ ನನ್ನ ಹೋಲ್ಡೇ ಹೊರಟೋಗುತ್ತೆ. ನಾನು DCM ಆಗಿದ್ರೂ ಪ್ರಯೋಜನ ಇಲ್ಲ, KPCC ಅಧ್ಯಕ್ಷ ಆಗಿದ್ದರೆ ಮಾತ್ರ ನಾನು ಮುಖ್ಯಮಂತ್ರಿ ಆಗ್ಬೋದು. ಹೀಗಾಗಿ ಮುಖ್ಯಮಂತ್ರಿ ಆಗುವವರೆಗೂ ಒಂದೋ ನಾನು KPCC ಅಧ್ಯಕ್ಷ ಆಗಿರಬೇಕು, ಇಲ್ಲ ನಾನು ಹೇಳಿದವರು ಆ ಸ್ಥಾನದಲ್ಲಿ ಇರಬೇಕು. ನೆಕ್ಸ್ಟ್ ಮುಖ್ಯಮಂತ್ರಿ ಬದಲಾವಣೆ ಆದಮೇಲೆ ನೀವು ಯಾರನ್ನಾರು ಮಾಡ್ಕೊಳ್ಳಿ, ನಾನು ಕೇಳೋದೇ ಇಲ್ಲ ಅನ್ನೋ ಸ್ಟ್ಯಾಂಡಿಗೆ DK ಶಿವಕುಮಾರ್ ಬಂದಿದ್ದಾರೆ. ಆದರೆ ಸಿದ್ದರಾಮಯ್ಯವರು ಅದನ್ನು ಒಪ್ಲಿಕ್ಕೆ ರೆಡಿ ಇಲ್ಲ. ಆಡಿದ ಮಾತಿನ ಪ್ರಕಾರ, ಹೈಕಮಾಂಡ್ನ ನಿರ್ಧಾರದ ಪ್ರಕಾರ ಈಗ ಅನುಷ್ಠಾನ ಮಾಡಿ. ಯಾವಾಗ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ತೀರ್ಮಾನ ಆಯಿತು, ಆಗಲೇ ತೀರ್ಮಾನ ಆಗಿತ್ತಲ್ಲ, ಅದನ್ನು ಅನುಷ್ಠಾನ ಮಾಡಿ. ಈಗ KPCC ಅಧ್ಯಕ್ಷರ ಬದಲಾವಣೆ ಮಾಡಿ ಅಂಥೇಳಿ ಸಿದ್ದರಾಮಯ್ಯವರು ಪಟ್ಟು ಹಾಕೊಂಡು ನಿಂತಿದ್ದಾರೆ. ನೋಡಿ, ಇದು ಸಾಮಾನ್ಯವಾಗಿ ಮುಗಿಯುವಂಥದ್ದಲ್ಲ, ಇದೀಗ ಮದಗಜಗಳ ಯುದ್ಧ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸಿದ್ದರಾಮಯ್ಯವರು ನೋಡಿ ಮೊನ್ನೆ ಸಭೆ ಮಾಡಿದ್ರಲ್ಲ, ಸುಮ್ಮನೆ ಮಾಡಿದ್ದಲ್ಲ, ಅದು ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲೇ ಮಾಡಿದ್ದು. ಯಾಕಪ್ಪ ಅಂದರೆ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ. ಹೀಗಾಗಿ ಒಂದು ಮೆಸೇಜ್ನ ಕನ್ವೆ ಮಾಡಿದ್ರು ಹೈಕಮಾಂಡ್ಗೆ. ಆ ಕಡೆ DK ಶಿವಕುಮಾರ್ ಫಾರಿನಿಗೆ ಹೋಗಿ ಕೂತ್ಕೊಂಡಿರೋದು ಅದಕ್ಕೆ, ನಾನು KPCC ಅಧ್ಯಕ್ಷ ಪಟ್ಟ ಬಿಡಲ್ಲ ಅಂತ. ಈಗ ಮೊದಲ ಈ ಹಗ್ಗ ಜಗ್ಗಾಟ ನಡೀತಾ ಇರುವಂಥದ್ದು ಮೊದಲನೇ ಹಂತದಲ್ಲಿ KPCC ಅಧ್ಯಕ್ಷ ಪಟ್ಟದ ಬಗ್ಗೆ. ಬಹುತೇಕ ಅದು ತೀರ್ಮಾನ ಆಗದೆ ಸಂಪುಟ ಪುನರ್ರಚನೆಯಲ್ಲಿ ಯಾರನ್ನು ತೆಗಿಬೇಕು, ಯಾರನ್ನ ಒಳಗೆ ಸೇರಿಸ್ಕೋಬೇಕು, ಅದನ್ನು ಸಿದ್ದರಾಮಯ್ಯವರು ತೀರ್ಮಾನ ಮಾಡಲಿಕ್ಕೆ ರೆಡಿ ಇಲ್ಲ. ಅಲ್ಲಿಗೆ ಸಿದ್ದರಾಮಯ್ಯವರು ಒಂದು ಕಡೆ ಡೆಡ್ಲೈನ್ ಫಿಕ್ಸ್ ಮಾಡಿದ್ದಾರೆ, KPCC ಅಧ್ಯಕ್ಷರ ಬದಲಾವಣೆ ಸಂಕ್ರಾಂತಿ ಆಸುಪಾಸಿನಲ್ಲಿ ಆಗಬೇಕು. ಹಾಗಾಯಿತು ಅಂದರೆ ಸಂಪುಟ ಪುನರ್ರಚನೆಯ ವಿಚಾರವನ್ನು ನಾನು ತೀರ್ಮಾನ ಮಾಡ್ತೇನೆ ಅಂತೇಳಿ ಸಿದ್ದರಾಮಯ್ಯವರು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆ ಕಡೆ DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪಿಗೆಯನ್ನು ನೀಡ್ತಾ ಇಲ್ಲ. ಅಲ್ಲಿಗೆ ಈ ಮದಗಜಗಳ ಯುದ್ಧ ಸಾಮಾನ್ಯವಾಗಿ ಮುಗಿಯುವಂಥದ್ದಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಸಂಕ್ರಾಂತಿಯ ಹೊತ್ತಿಗೆ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ಸಮ್ಮುಖದಲ್ಲಿ ಇದೆಲ್ಲದರ ತೀರ್ಮಾನ ಹಾಗೂ ಅವರ ಪಟ್ಟು ಮುಂದಿಡ್ತಾರೆ. ಅಲ್ಲಿ ನೋಡಬೇಕು, ಅಲ್ಲಿ ಪಟ್ಟಿಗೆ ಪ್ರತಿಪಟ್ಟು ಬಿದ್ದ ನಂತರ ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನೋದು ನಿರ್ಧಾರ ಆಗೋದು ಸಂಕ್ರಾಂತಿಯ ಹೊತ್ತಿಗೆ ದೆಹಲಿಯಲ್ಲಿ. ನಿಮ್ಮ ಪ್ರಕಾರ ಈ ಮದಗಜಗಳ ಯುದ್ಧದಲ್ಲಿ ಯಾರು ಗೆಲ್ಲಬಹುದು? ಸಿದ್ದರಾಮಯ್ಯವ್ರ ಮೇಲುಗೈ ಆಗ್ಬೋದಾ, DK ಶಿವಕುಮಾರ್ ಅವ್ರ ಮೇಲುಗೈ ಆಗ್ಬೋದಾ? ಸಿದ್ದರಾಮಯ್ಯವರು ಅಂದ್ಕೊಂಡ ಹಾಗೆ KPCC ಅಧ್ಯಕ್ಷರ ಬದಲಾವಣೆ ಮೊದಲಾಗ್ಬೋದಾ, DK ಶಿವಕುಮಾರ್ ಪಟ್ಟು ಹಾಕಿದ ಹಾಗೆ ಸಂಪುಟ ಪುನರ್ರಚನೆ ಮೊದಲಾಗ್ಬೋದಾ? ಯಾರು ಗೆಲ್ಲಬಹುದು, ಯಾರು ಸೋಲ್ಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.